ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ವೈಕುಂಠ ಏಕಾದಶಿ ಪ್ರಯುಕ್ತ ತುಂಬ ಥರ ಸ್ವೀಟ್ಸ್ನ ಮನೇಲಿ ಮಾಡ್ತಾರೆ. ಅದರಲ್ಲಿ ಹೋದಂತಹ ಹಯಗ್ರೀವನ್ನು ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ. ಮೊದಲು ಒಂದು ಪಾತ್ರೆಯಲ್ಲಿ ನಾನು 1 ಲೋಟ ಕಡಲೆಬೇಳೆನ ತಗೊಂಡಿದ್ದೀನಿ. ಇದನ್ನು 2-3 ಸತಿ ಚೆನ್ನಾಗಿ ವಾಶ್ ಮಾಡಿದ್ಮೇಲೆ ನಂತರ 1 ಗಂಟೆ ಇದನ್ನು ನಾನು ನೆನೆ ಬಿಟ್ಟಿದ್ದೀನಿ. ನೋಡಿ, ಚಿಕ್ಕಿದ್ರೆ ಗೊತ್ತಾಗುತ್ತೆ. ನಂತರ ಇದನ್ನು ಒಂದು ಕುಕ್ಕರ್ಗೆ ನೀರು ಸಮೇತ ಅಂದರೆ ನೆನೆಸಿಟ್ಟಿರೋ ನೀರು ಸಮೇತ ಹಾಕ್ಬಿಟ್ಟು 2-3 ವಿಸಲ್ಲು ಕೂಗಿಸಿದ್ರೆ ಆಗುತ್ತೆ. ನಿಮಗೆ ಎಕ್ಸ್ಟ್ರಾ ಬೇಕಂದರೆ ಸ್ವಲ್ಪ ನೀರು ಹಾಕೋಬೋದು. ನಾನಿಲ್ಲಿ ಪ್ರಸಾದಕ್ಕಂತ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ದರೆ ಮನೇಲಿ ಎಲ್ಲರಿಗೂ ಮಾಡಿಕೊಂಡು ತಿನ್ಬೋದು. ನಂತರ ಒಂದು ಪಾತ್ರೆಗೆ 1 ಲೋಟದಷ್ಟು ನಾನಿಲ್ಲಿ ಬೆಲ್ಲನ ತಗೊಂಡಿದ್ದೀನಿ. ನೋಡಿ, ಕಾಣಿಸ್ತಾ ಇದೆಯಾ? ಮತ್ತು ಈ ಲೋಟದಲ್ಲೇ ನಾನು 1 ಕಪ್ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. 4-5 ನಿಮಿಷ ಇದು ಚೆನ್ನಾಗಿ ಕುದ್ರೆ ಪಾಕ ರೆಡಿ ಆಗುತ್ತೆ. ಯೂಶಲಾಗಿ ಈ ದಿನ ಯಾರು ಅನ್ನನ ಯೂಸ್ ಮಾಡಿ ಯಾವುದೇ ಥರ ಪ್ರಸಾದನ ಮಾಡೋದಿಲ್ಲ. ರವೆ ಆಗಿರ್ಬೋದು, ಬೇಳೆಕಾಳುಗಳಾಗಿರ್ಬೋದು, ಈ ಥರ ಧಾನ್ಯಗಳನ್ನು ಯೂಸ್ ಮಾಡಿಬಿಟ್ಟು ಕೆಲವರು ಪ್ರಸಾದಗಳನ್ನು ತಯಾರು ಮಾಡ್ತಾರೆ. ನಾನಿಲ್ಲಿ ಪಾಕಕ್ಕೆ ಬೆಲ್ಲನ ತಗೊಂಡಿದ್ದೀನಿ. ಕೆಲವರು ಸಕ್ಕರೆಯಲ್ಲಿ ಯೂಸ್ ಮಾಡಿಕೊಂಡು ಪ್ರಸಾದನ ಮಾಡ್ತಾರೆ. ನೆಕ್ಸ್ಟು ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ನಾನು 2 ಟೀ ಸ್ಪೂನಷ್ಟು ಗಸಗಸೆನ ತಗೊಂಡಿದ್ದೀನಿ. ಇದಕ್ಕೆ ಗಸಗಸೆನೂ ಮೇಯ್ನಾಗಿ ಇಂಪಾರ್ಟೆಂಟ್ ಆಗುತ್ತೆ. ಗಸಗಸೆನ 1-2 ಸ್ಪೂನ್ ತಗೊಂಡಿದ್ದೀನಿ. ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು, ಡೀಪ್ ಫ್ರೈ ಮಾಡಬೇಡಿ. ಹಾಗೆಯೇ ಈ ವೈಕುಂಠ ಏಕಾದಶಿನ ಯಾಕೆ ಮಾಡ್ತಾರೆ, ಯಾಕೆ ಅದಕ್ಕೆ ಇಷ್ಟೊಂದು ಮಹತ್ವ ಇದೆ ಅನ್ನೋದು ಯಾರಿಗಾದ್ರೂ ಗೊತ್ತಾ? ನಾನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ನೋಡಿ. ನಂತರ ಒಂದು ಬಾಣಲೆಗೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಇದಕ್ಕೆ ದ್ರಾಕ್ಷಿ ಹಾಗೂ ಗೋಡಂಬಿನ ಫ್ರೈ ಮಾಡ್ಕೋಬೇಕು. ಪ್ರಸಾದ ಮಾಡ್ತಾ ಇರೋದ್ರಿಂದ ಮನೆಯಲ್ಲಿ ಯೂಸ್ ಮಾಡಿರುವಂಥ ತುಪ್ಪನ ಯಾರೂ ಬಳಸಬೇಡಿ. ತುಪ್ಪವನ್ನು ಮಾಡಿದಾಗಲೇ ಫಸ್ಟು ಸ್ವಲ್ಪ ದೇವ್ರಿಗಂತ ಎತ್ತಿಟ್ಕೊಬಿಡಿ. ಆವಾಗ ನೈವೇದ್ಯಕ್ಕೆ ಅಥವಾ ನೀವು ದೇವರಿಗೆ ಅಭಿಷೇಕ ಮಾಡುವಾಗ ಅದು ಸೂಕ್ತವಾಗಿರುತ್ತೆ. ನಾನಿಲ್ಲಿ ದ್ರಾಕ್ಷಿ ಗೋಡಂಬಿನ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಇದು ಸ್ವಲ್ಪ ಹುರ್ಕೊಂಡಾದ ತಕ್ಷಣ ನಾನಿಲ್ಲಿ 4 ಲವಂಗನ ತೊಗೊಂಡಿದ್ದೀನಿ. ಕೆಲವರು ಸಿಹಿ ಮಾಡುವಾಗ ಲವಂಗನ ಯೂಸ್ ಮಾಡೋದಿಲ್ಲ, ನಾವಿಲ್ಲಿ ಯೂಸ್ ಮಾಡ್ತೀವಿ. ಯಾಕೆ ಅಂದರೆ ಲವಂಗದಿಂದ ಘಮ ಬರುತ್ತೆ, ಅದು ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಇವು 3 ಹುರ್ಕೊಂಡ ನಂತರ ನೀವು ಒಂದು ಸೈಡಲ್ಲಿ ತೆಗೆದಿಟ್ಕೊಳ್ಳಿ. ಇದು ಹುರ್ಕೊಳ್ಳೋ ಗ್ಯಾಪಲ್ಲೇ ನಮ್ಮ ಕುಕ್ಕರ್ ಕೂಗಿದೆ ನೋಡಿ. ಇಲ್ಲಿ 3 ವಿಸಲ್ ಆಗಿದೆ. 3 ವಿಸಲ್ನ ಕೂಗಿಸಿದ ಮೇಲೆ ನಾನಿಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಕಾಣಿಸ್ತಾ ಇದೆಯಾ? ನಾನಿಲ್ಲಿ ಬರೀ 3 ವಿಸಲ್ನ ಕೂಗಿಸ್ಕೊಂಡಿದ್ದೀನಿ. ನೀವು ಇನ್ನೂ ಮೆತ್ತಗೆ ಬೇಕಂದರೆ ತುಂಬ ವಿಸಲ್ನ ಕೂಗಿಸ್ಕೋಬೋದು, ಅಂದರೆ 4-5. ಇನ್ನೂ ಜಾಸ್ತಿ ಕೂಗಿಸಿದ್ವಿ ಅಂದರೆ ಮೊಸರಾಗಿ ಹೋಗ್ಬಿಡುತ್ತೆ, ತುಂಬಾ ಮೆತ್ತಗಾಗೋಗುತ್ತೆ. ನೆಕ್ಸ್ಟು ಒಂದು ಪ್ಯಾನ್ ತಗೊಂಡು ಅದಕ್ಕೆ ನಾನಿಲ್ಲಿ ವಿಸಲ್ ಕೂಗಿಸಿರುವಂತಹ ಬೇಳೆನ ಹಾಕೋತಾ ಇದ್ದೀನಿ. ನಿಮಗೆ ಯಾವ ಪಾತ್ರೆ ಕಂಫರ್ಟೇಬಲ್ ಆಗುತ್ತೋ ಆ ಪಾತ್ರೆಯಲ್ಲಿ ನೀವು ಮಾಡ್ಕೋಬೋದು. ನಂತರ ಪಾಕ ರೆಡಿ ಆಗಿತ್ತಲ್ಲ, ನಾನು ಅದನ್ನು ಸೋಸ್ಕೊಂಡಿದ್ದೀನಿ. ಸೋಸ್ಕೊಂಡ ನಂತರ ಒಂದು ಗ್ಲಾಸಲ್ಲಿ ತುಂಬಿಸ್ಕೊಂಡು ಈ ರೀತಿ ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಇವೆರಡನ್ನ ಹಾಕಿ ಚೆನ್ನಾಗಿ ಕುದಿ ಬರಬೇಕು, ಅಂದರೆ ಒಂದು 10-15 ನಿಮಿಷ ಕುದಿಸಿದ್ದು ತಪ್ಪಾಗೋದಿಲ್ಲ. ನೆಕ್ಸ್ಟು ನಾನು ಇದಕ್ಕೆ ಗಸಗಸೆನ ಆ್ಯಡ್ ಮಾಡ್ತಾ ಇರ್ತೀನಿ. ಗಸಗಸೆನ ಹಾಗೆ ಹಾಕೋದ್ಕಿಂತ ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಕಿದರೆ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ತಿಂಗಳಿಗೆ 2 ಹಾಗೂ ವರ್ಷದಲ್ಲಿ 24 ಏಕಾದಶಿಗಳು ಬರುತ್ತವೆ. ಅದರಲ್ಲಿ ಈ ಜನವರಿ ತಿಂಗಳಲ್ಲಿ ಬರುವಂತಹ ವೈಕುಂಠ ಏಕಾದಶಿ ಯಾಕಿಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ನಾನು ನಿಮಗೆ ಹೇಳ್ತೀನಿ. ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ. ಕಡಲೆಬೇಳೆ, ಗಸಗಸೆ ಮತ್ತು ಪಾಕ ಚೆನ್ನಾಗಿ 10-15 ನಿಮಿಷ ನಾನಿಲ್ಲಿ ತುಂಬ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಾ, ನಿಮಗೆ ಕಾಣಿಸ್ತಾ ಇದೆ. ನೆಕ್ಸ್ಟ್ ನಾನಿಲ್ಲಿ ಫ್ರೈ ಮಾಡ್ಕೊಂಡಿರುವಂತಹ ದ್ರಾಕ್ಷಿ, ಗೋಡಂಬಿ ಹಾಗೂ ಲವಂಗನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನು ಲೋ ಫ್ಲೇಮಲ್ಲಿ 2-3 ನಿಮಿಷ ಬೇಯಿಸ್ಕೊಂಡ್ರೆ ಇದು ಫೈನಲ್ ಟಚ್ ಆಗುತ್ತೆ. ನೋಡಿ ಯಾವ ಥರ ಬೇಯ್ತಾ ಇದೆ ಅಂತ. ಇದಾದ ತಕ್ಷಣ ಇನ್ನೇನು ಮಾಡೋದು, ಸರ್ವ್ ಮಾಡೋದಲ್ವಾ? ಬನ್ನಿ, ಇದು ರೆಡಿಯಾಗಿದೆ. ಇವಾಗ ವೈಕುಂಠ ಏಕಾದಶಿಯ ಪ್ರಯುಕ್ತ ನಾನು ಹಯಗ್ರೀವನ ನಿಮಗೆ ಹೇಗೆ ಮಾಡೋದಂತ ತೋರಿಸಿದ್ದೀನಿ. ಹಾಗೆ ವೈಕುಂಠ ಏಕಾದಶಿ ಅಂದರೆ ಏನು ಅಂತ ನಾನು ನಿಮಗೆ ಹೇಳ್ತೀನಿ, ಕೇಳಿ. ಏಕಾದಶಿ ಅಂದರೆ 11. ಪ್ರತಿ ತಿಂಗಳ ಕೃಷ್ಣ ಪಕ್ಷದಲ್ಲಿ ಒಮ್ಮೆ ಹಾಗೂ ಶುಕ್ಲ ಪಕ್ಷದಲ್ಲಿ ಒಮ್ಮೆ ಬರುತ್ತದೆ. ತಿಂಗಳಲ್ಲಿ 2 ಹಾಗೂ ವರ್ಷದಲ್ಲಿ 24 ಏಕಾದಶಿಗಳು ಬರುತ್ತವೆ. ಅದರಲ್ಲಿ ವಿಶೇಷವಾಗಿರೋದು ಏನಂದ್ರೆ ಈ ಧನುರ್ಮಾಸದಲ್ಲಿ ಬರುವಂತಹ ವೈಕುಂಠ ಏಕಾದಶಿ. ಈ ದಿನ ಸ್ವರ್ಗದ ಬಾಗಿಲು ತೆರೆದೇ ಇರುತ್ತೆ. ಅಂದರೆ ಈ ದಿನ ಸತ್ತವರು ನೇರವಾಗಿ ದೇವರ ಪಾದ ಸೇರುತ್ತಾರೆ, ಅವರಿಗೆ ಮೋಕ್ಷ ಲಭಿಸುತ್ತೆ ಅನ್ನೋದು ನಂಬಿಕೆ. ವಿಷ್ಣು ಪುರಾಣದ ಪ್ರಕಾರ
ಮುರ ಎಂಬ ಅಸುರನಿಂದ ಅಂದರೆ ರಾಕ್ಷಸನಿಂದ ಬೇಸತ್ತ ದೇವತೆಗಳು ವಿಷ್ಣುವಿನ ಮೊರೆ ಹೋಗ್ತಾರೆ. ಆಗ ಮುರನ ವಿರುದ್ಧ ವಿಷ್ಣು ಯುದ್ಧವನ್ನು ಪ್ರಾರಂಭ ಮಾಡ್ತಾರೆ. ಆದರೆ ಮುರ ತುಂಬ ಬಲಶಾಲಿ ರಾಕ್ಷಸನಾಗಿದ್ದ. ಯುದ್ಧ ಬಹಳಷ್ಟು ಸಮಯ ನಡೆದರೂ ಯಾರಿಗೂ ಜಯ ಸಿಗುವುದಿಲ್ಲ. ಹಾಗೆ ವಿಷ್ಣು ವಿಶ್ರಾಂತಿ ಪಡೆಯುವ ಸಮಯದಲ್ಲಿ ಆತನ ದೇಹದಿಂದ ಆತನದ್ದೇ ಮಾಯೆ ಅಂದರೆ ಹೆಣ್ಣು ಹೊರಬಂದು ಯುದ್ಧ ಪ್ರಾರಂಭ ಮಾಡ್ತಾಳೆ. ಈಕೆಯ ತೀಕ್ಷ್ಣ ದೃಷ್ಟಿಯಿಂದ ಮುರ ಸುಟ್ಟು ಭಸ್ಮವಾಗುತ್ತಾನೆ. ಹಾಗೂ ವಿಷ್ಣು ಎಚ್ಚರಗೊಂಡು ನೋಡಿದಾಗ ತನ್ನದೇ ದೇಹದಿಂದ ಹೊರಬಂದ ಈ ಶಕ್ತಿಯನ್ನು ನೋಡಿ ವಿಷ್ಣು ಅಚ್ಚರಿಗೊಂಡು ಖುಷಿಯಿಂದ ಆಕೆಗೆ ಏಕಾದಶಿ ಅಂತ ಹೆಸರಿಡುತ್ತಾನೆ. ಆಕೆಗೆ ಏನು ವರ ಬೇಕು ಕೇಳು ಅಂತ ವಿಷ್ಣು ಹೇಳುತ್ತಾನೆ. ಆಗ ಏಕಾದಶಿ ಹೇಳುತ್ತಾಳೆ, ನಾನು ಮುರನನ್ನು ಸಂಹಾರ ಮಾಡಿದ ಈ ದಿನದಂದು ನಿನ್ನನ್ನು ಆರಾಧಿಸುವ ಎಲ್ಲ ಭಕ್ತರಿಗೆ ವೈಕುಂಠದ ದ್ವಾರ ತೆರೆದಿರಬೇಕು ಹಾಗೂ ಅವರ ಪಾಪ ಕರ್ಮಗಳು ತೀರಿ ಅವರಿಗೆ ಮೋಕ್ಷ ಲಭಿಸಲಿ ಅಂತ ಕೇಳಿಕೊಳ್ಳುತ್ತಾಳೆ. ಏಕಾದಶಿಯ ಈ ಕೋರಿಕೆಯಂತೆ ವೈಕುಂಠದ ದ್ವಾರ ಸರ್ವರಿಗೂ ತೆರೆದಿರುವ ಈ ದಿನದಂದು ವೈಕುಂಠ ಏಕಾದಶಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.